Jai Hind, Vande Mataram. Today is a very special day. My Kannada Guru, Padma Shri Awardee, Dr. Dodrange Godaji, son got a reality book of world record. Dr. D. Bharat Sir, Kannada professor, sentence first grade college for women, university subject Kannada film songs, a comprehensive study, published book, first day poetry, and very humble humanity person. He is a work Doordarshan Akashvani Kannada Sahitya Sammelana. Mysore poetry articles have been published in Taranga, Tushara, Udayavani, ICD newspapers, devotional songs, more than 18 Kannada films, songs he written by his father, Dr. Dodrange Godaji. Blessings. I'm very happy to announce today our proud Kannada proud Dr. D. Bharat Sir got a new world record on behalf of Reality Book of World Record. I'm very happy to announce, sir, you are the perfect world record holder because you are very down to earth. I saw many more than 15 years I am going to see you. You are very down to earth person. You will not say simply I am not talking about in front of media. You are a really you are a down to earth person. You are a capable for this, you are suitable for this. Jai Karnataka Mate, Jai Kannada. ಗೊತ್ತಿದೆ ಸರ್, ನನ್ನ ಕನ್ನಡದ ಗುರುಗಳಾದ ಡಾಕ್ಟರ್ ದೊಡ್ಡರಂಗೇಗೌಡರು ಪದ್ಮಶ್ರೀ ಪುರಸ್ಕೃತರು. ಅದಕ್ಕಿಂತ ಮೀರಿ ನಮ್ಮ ಕನ್ನಡತನವನ್ನು ಗಲ್ಲಿಯಿಂದ ದೆಹಲಿವರೆಗೂ ಪಸರಿಸಿದಂತಹ ಅದ್ಭುತವಾದಂತಹ ಶಕ್ತಿ ಅವರ ಸುಪುತ್ರರಾದ ಡಾಕ್ಟರ್ ಡಿ. ಬೃಹತ್ ಸಾರ್ ಅವರು ರಿಯಾಲಿಟಿ ವರ್ಲ್ಡ್ನಲ್ಲಿ ಸೇರ್ಪಡೆಯಾಗಿದ್ದಾರೆ. ಬಹಳ ಹೆಮ್ಮೆ ಇದೆ. ಅವರು ಸಾಮಾನ್ಯ ವ್ಯಕ್ತಿಯಲ್ಲ, ತಂದೆಯನ್ನು ಅನುಕರಿಸಿ, ತಂದೆಯ ಸಾಧನೆಯನ್ನು ಅನುಕರಿಸಿ, ತಂದೆಗೆ ಮತ್ತೆ ಮಗ ಅಂದರೆ ಯಾವುದೇ ರೀತಿಯಾದಂಥ ಉದ್ದೇಶವನ್ನು ಅತಿಶಯಕ್ತಿಯನ್ನು ನಮ್ಮ ಗುರುಗಳನ್ನು ಒಬ್ಬ ಬಹಳ ಮಗುವಿನ ಥರ ನೋಡ್ಕೊಳ್ಳುವಂತಹ ಈ ವ್ಯಕ್ತಿತ್ವ. ಇವತ್ತು ನಾವು ಅವರಿಗೆ ಭೇಟಿ ಮಾಡಿ ನಾವು ವಿಶ್ವ ದಾಖಲೆ ಮಾಡೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾರ್ತಿಕ್ ರಾಮ್ ಅವರು ನಮಗೆ ಸಹಾಯ ಮಾಡಿದ್ದಾರೆ ಹಾಗೂ ಸರಸ್ವತಿ ಮೇಡಮ್ ಅವರು ಉಪಸ್ಥಿತರಿದ್ದು ನಮ್ಮ ಹೆಮ್ಮೆಯ ಡಾಕ್ಟರ್ ಭರತ್ ಸಾರ್ ಅವರು ವಿಶ್ವ ದಾಖಲೆಗೆ ಸೇರ್ಪಡೆಯಾದಂಥ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಈಗ ಭಗವಂತ ಚೆನ್ನಾಗಿದ್ದೇನೆ. ನಿಮ್ಮ ಆಶೀರ್ವಾದ ನಮ್ಮದು ಕುಟುಂಬ ಕನ್ನಡ ಕುಟುಂಬ. ಹಾಗಾಗಿ ಕನ್ನಡ ಸಾಹಿತ್ಯದ ಹೋರಾಟ ಚಿಕ್ಕವಯಸ್ಸಿನಲ್ಲೇ ಆಗ್ತಾ ಇತ್ತು. ಮನೆಯಲ್ಲಿ ಅಪ್ಪನ ನೆಟ್ಟು ಅಮ್ಮನ ನೆಟ್ಟು. ಹಾಗಾಗಿ ಅವರ ಪ್ರಭಾವ ಸಹಜವಾಗಿ ನನ್ನ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರಿತು. ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡ ಹಾಗೆ ಮಾಡಿತು. ಕನ್ನಡ ಎಮ್ಮೆ ನಾನು ಮಾಡ್ಕೊಂಡಿದ್ರ ಜೊತೆಗೆ ಹೊಸದೇನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಕೊನೆಗೆ ಕನ್ನಡ ಚಲನಚಿತ್ರ ಗೀತೆಗಳ ಬಗ್ಗೆ ಯಾಕೆ ನಾನು ಒಂದು ವಿಚಾರವನ್ನು ಇಟ್ಟುಕೊಂಡೇನೆ. ನಾನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಮಹಾಪ್ರಬಂಧವನ್ನು ಯಾಕೆ ನಾನು ಬರೆದು ನಾನು ಸಲ್ಲಿಸಬಾರ್ದು ಅಂತ ಅನ್ನಿಸಿ ನನ್ನ ಮನಸ್ಸಿನ ಆಳವನ್ನು ಅಭಿಪ್ರಾಯವನ್ನು ನನ್ನ ತಂದೆ ಜೊತೆಗೆ ಹೇಳಿದಾಗ ತಂದೆಯವರು ಒಪ್ಕೊಂಡ್ರು. ಯಾರು ಮಾಡದೇ ಇರ್ತಕ್ಕಂಥ ಕಾರ್ಯ ನೀನು ಮಾಡೋಕ್ಕೆ ಹೊರಟಿದೆ, ಇನ್ನು ಸುಲಭವಾಗಿ ಆಶೀರ್ವಾದ ಇರಲಿ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ನಾನು ಎಡಬಿಡಿದರ ನಿರಂತರ 7 ವರ್ಷಗಳ ಕಾಲ ನಾನು ಚಲನಚಿತ್ರ ವಿಚಾರದ ಗೀತೆಗಳ ವಿಚಾರದ ಬಗ್ಗೆ ಆಯ್ಕೆ ಮಾಡಿಕೊಂಡು ನಾನು ಕ್ಷೇತ್ರ ಕಾರ್ಯವನ್ನು ಪ್ರಾರಂಭ ಮಾಡಿ, ಆ ಕಾಲದಲ್ಲಿ ಯಾವುದೇ ಮೀಡಿಯಾಗಳು ಇರಲಿಲ್ಲ. ಇವತ್ತಿನ ಥರ ಸುಲಭವಾದ ಮಟ್ಟಿಗೆ ಎಟ್ಕೊಂಥ ರೀತಿಯಲ್ಲಿ ಮಾಹಿತಿಗಳು ಸಿಗೋದು ಸೌಲಭ್ಯ ಅದು ಆಗ್ತಿರಲಿಲ್ಲ. ಭಾಳ ಕಷ್ಟಪಟ್ಟು ನಾನು ಒಂದು ಮಿತಿಯನ್ನು ಇಟ್ಕೊಂಡೆ. ಬೆಳ್ಳಾವಿ ನರಹರಿ ಶಾಸ್ತ್ರಿಗಳ ಮೊಟ್ಟ ಮೊದಲು ಕನ್ನಡ ಗೀತ ರಚನೆಕಾರರಿಂದ ಹಿಡಿದು ಜಯಂತ ಕಾಯ್ಕಿಣಿವರೆಗೂ ನಾನು ಏನು ಸಾಧಕರು ಗೀತ ರಚನೆಕಾರರು ತಮ್ಮ ಒಂದು ಗೀತೆಗಳನ್ನು ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ, ಅದನ್ನು ಗುರುತಿಸಿ ಏನನ್ನಾದರೂ ಹೊಸತನ್ನು ಮಾಡಬೇಕು ಅಂತ ಆ ಒಂದು ಆಕಾಂಕ್ಷೆಯನ್ನು ಇಟ್ಟುಕೊಂಡು ನಾನು ಮುನ್ನಡೆದೆ. ಹಾಗಾಗಿ ನನಗೆ ಆ ಒಂದು ಮಹಾಪ್ರಬಂಧವನ್ನು ನಾನು ಬರೆದು ನಾನು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಮೇಲೆ ನನಗೆ ಸುಮಾರು ಒಂದು 18 ವರ್ಷ ಆಯಿತು ನನಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಅವಾರ್ಡ್ ಆಗಿದೆ. ಹಾಗಾಗಿ ಈ ನನ್ನ ಒಂದು ಸಾಧನೆಯನ್ನು
ಒಂದು ರೀತಿಯಲ್ಲಿ ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ, ಭಾರಿ ಸಂತೋಷ ಆಗ್ತಾ ಇದೆ. ಹೀಗಾಗಿ ಈ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಸೋಸಿಯೇಷನ್ ಅವರು ನನ್ನ ಈ ಸಾಧನೆಯನ್ನು ಗುರುತಿಸಿ ನನಗೆ ಈ ರೀತಿ ಒಂದು ಗೌರವವನ್ನು ನನಗೆ ಸಮರ್ಪಿಸ್ತಾ ಇರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಸಂಸ್ಥೆಯ ವಿಚಾರ ಏನಪ್ಪ ಅಂದರೆ ಭಾಳ ದೊಡ್ಡದು, ಮೆಚ್ಕೊಳ್ತಕ್ಕಂಥದ್ದು. ಹಾಗಾಗಿ ಜಗತ್ತಿಗೆ ಒಂದು ರೀತಿಯಲ್ಲಿ ಸಾಧಕರನ್ನು ಗುರುತಿಸಿ ಅವರಿಗೆ ಒಂದು ಗೌರವವನ್ನು ಕೊಟ್ಟು ಒಂದು ಪ್ರಶಸ್ತಿ ಪತ್ರವನ್ನು ಈ ಮೂಲಕವಾಗಿ ಅದನ್ನು ನಮಗೆ ಕೊಟ್ಟು ಪ್ರಪಂಚಕ್ಕೆ ತೋರೋ ಹಾಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಸುಮ್ಮನೆ ಒಂದು ರೀತಿಯಲ್ಲಿ ಬರೀ ಪೌರಾಣಿಕೆಗೆ ಮಾತ್ರ ಅಲ್ಲ ಅದು. ಹಾಗಾಗಿ ಈ ಸಂಸ್ಥೆ ಈ ರೀತಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆಯಲ್ಲ, ಗೊತ್ತಿಲ್ಲದೆ ಇರ್ತಕ್ಕಂಥವ್ರನ್ನ ಪ್ರಪಂಚಕ್ಕೆ ಗೊತ್ತು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ಸಂಸ್ಥೆ ಹಮ್ಮಿಕೊಂಡು ಮಾಡ್ತಾ ಇರೋವಂಥದ್ದಕ್ಕೆ ನಾನು ಆ ತಂಡದ ಎಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು, ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ.